ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು ಸಹ ಚೆನ್ನಾಗಿದೆ ಅನ್ಕೊತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ 11:15 ಹಂಗೆ ಜಾಗ ಬಿಟ್ವಿ. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ ದೇವಸ್ಥಾನಕ್ಕಂತ ಹೊರಟ್ವಿ. ಬರೋದು ಎಷ್ಟೊತ್ತಾಗುತ್ತೋ ಏನು ಅಂತ ಹೇಳಿ. ಇನ್ನು ಯಾವ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ರಾಜು ಅವ್ರು ಏನೂ ಹೇಳಿಲ್ಲ. ಇನ್ನು ಮನೇಲೇನೋ ಎಲ್ಲ ಕೆಲಸ ಆಯಿತು. ಮತ್ತು ದೇವ್ರ ಪೂಜೆ ಮಾಡಬೇಕಾಗಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ದೇವ್ರಿಗೆ ಅಷ್ಟು ಕುಂಕುಮ ಅದೇನೂ ಇಡಲಿಲ್ಲ. ಸೇರಿ ಬಂದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಮಾಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಈ ದೇವಸ್ಥಾನ ಬಂದು ಶಿವನ ದೇವಸ್ಥಾನ ಅಂತೆ, ಆದರೆ ನಾನು ಬಂದಿರೋದು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ. ಯಾವ ಪ್ಲೇಸ್ ಅಂತ ಯಾವ ಊರು ಅಂತಲೂ ಗೊತ್ತಿಲ್ಲ. ಇನ್ನು ದೇವಸ್ಥಾನದಲ್ಲಿ ಜನ ಯಾರು ಅಷ್ಟಾಗಿ ಇರಲಿಲ್ಲ. ಬೆಳಗ್ಗೆನೇ ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿದ್ವಿ. ಇನ್ನೆಲ್ಲ ಸಾಯಂಕಾಲ ಟೈಮ್ ಬರ್ತಾರೆ. ನಾವು ಹೋಗಿದ್ದೆ ಒಂದು 12:15 ಆಗಿತ್ತು. ಬೇಗ ಹೋಗಿ ಬೇಗ ಬಂದ್ವಿ. ರಾಜೇಶ್ ನಮ್ ದಿಸ್ಯ, ಕಾವ್ಯ ನಮ್ ನೇಹ, ಗಣೇಶ್ ನಮ್ ದಿಸ್ಯ, ಧನವಂತ್ ನಮ್ ನೇಹ, ಸರ್ವಿ ನಮ್ ದಿಸ್ಯ, ಚಿಕ್ಕಪ್ಪಣ ನಮ್ ನೇಹ, ಸಹ ಕುಟುಂಬ ವರ್ಗಸ್ಯ ಸದಾ ಅನುಗ್ರಹ ಸಿದ್ಧಿರಸ್ತು ನಮಸ್ಕಾರಂ ಸಮರ್ಪಯಾಮಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಅದೆಲ್ಲ ಮಾಡಿಸಿ ಪೂಜೆಗೆಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿ ಕೂತ್ಕೊಂಡಿದ್ವಿ ಮಕ್ಕಳ ಜೊತೆ. ಇನ್ನು ಧನು ಚಾರ್ವಿ ಅಂತೂ ಕೈ ಎತ್ತು ಮುಗಿರಿ ಅಂದರೆ ಅವರು ತಗೊಳ್ಳೋದಕ್ಕೆ ಹೋಗ್ತಿದ್ರು ಅದನ್ನು. ಯಾಕಂದರೆ ಮನೇಲಿ ರೂಢಿ ಆಗಿಬಿಟ್ಟೈತೆ. ನಾನು ಕೊಡ್ತಾ ಇರ್ತೀನಲ್ಲ, ಮಂಗಳಾರತಿ ಮಾಡಿ ಕರ್ಪೂರ ತೊಗೊಂಡು ಅದೆಲ್ಲ ಮಾಡ್ತಿದ್ರಲ್ಲ, ಅದೇ ಥರ ದೇವಸ್ಥಾನದಲ್ಲಿ ಮಾಡ್ತಾಯಿದ್ದಾರೆ ಅವರು. ಡ್ಯಾಡಿ ವಸ್ತು పిల్లగాళ్ళకి పెట్టట్లా చాలే. ఇంకా పోయి కవర్లో వేసుకోండి. పాలు పోషిస్తాం. రామ్మ ಇನ್ನು ಪೂಜೆ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಈ ಹೊರಗಡೆ ಇಲ್ಲಿ ಶಿವಂದು ಚಿಕ್ಕ ವಿಗ್ರಹ ಇತ್ತು, ಅದಕ್ಕೆಲ್ಲ ಅಭಿಷೇಕ ಪೂಜೆ ಅದೆಲ್ಲ ಮಾಡಿಸ್ಕೊಂಡು ಇನ್ನು ಮನೆಯಾಗ ಹೊರಟ್ವಿ. ಹೋಗೋವಾಗ ಚಾವಿ ಇದನ್ನು ನೋಡ್ಬಿಟ್ಟು ಗೊಂಬೆ ಕೊಡಿಸು, ಆಟ ಆಡೋದೇನಾದ್ರು ಕೊಡಿಸಿ ಅಂತ ಆಟ ಮಾಡಿ ಕೂತ್ಕೊಂಡಿದ್ಲು. ಈ ಕೊಡ್ಸೋ ಗಂಟೆ ಬರಲ್ಲ ಅಂತ. ಕಾಸಿಲ್ಲದೆ ಪಾಪ ರಾಜು ಅವರು ಕೊಡಿಸ್ತಾ ಇದ್ರು, ಆದರೆ ನಾನೇ ಬೇಡ ಅಂತ ಮನೇಲಿ ಅಷ್ಟೊಂದು ಆಟ ಸಾಮಾನು ಇದೆ. ಮತ್ತು ಇನ್ಯಾಕೆ ಸುಮ್ಮನೆ ತೊಗೊಳೋದು ಬಿಸಾಡೋದು ಇದೇ ಆಗೋಗುತ್ತೆ, ಇರೋದನ್ನೇ ಅಡ್ಜಸ್ಟ್ ಮಾಡಿ ಆಟ ಆಡ್ಕೊಂಡ್ರೆ ಸಾಕು ಅಂದ್ಕೊಂಡಿದ್ದೆ. ಆದರೆ ಮಕ್ಕಳು ಅಳ್ತಾ ಇರೋದು ನೋಡಿ ಮತ್ತೆ ತೊಗೊಂಡು ಬಂದರು. ಮನೇಲಿರೋದು ಎಷ್ಟಿತ್ತು ಸಾಕಾಗಲ್ಲ, ಹೊರಗಡೆ ಬಂದಮೇಲೆ ತೆಗೆದುಕೊಳ್ಳೇಬೇಕು, ಇಲ್ಲ ಅಂದರೆ ಬಿಡೋದೇ ಇಲ್ಲ ಅವರು. ಧನು ಅಂತೂ ಏನು ಕೇಳೇ ಇಲ್ಲ, ಸುಮ್ಮನೆ ಆಯಿತಾ, ಏನೋ ಗೊತ್ತಾಗಿಲ್ವೇನೋ, ಸರಿಯಾಗಿ ನೋಡಿಲ್ವೇನೋ ಅವನು ಅಂದ್ಕೊತೀನಿ. ಇಲ್ಲಾಂದರೆ ಅವನು ಹಠ ಮಾಡೋವನು. ಇನ್ನು ಹಾಗೆ ಮನೆಗೆ ಓಡ್ತಾ ಬಿಸಿಲು ಜಾಸ್ತಿ ಇತ್ತು. ಹಾಗೆ ತಣ್ಣಗೆ ಒಂದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಮಕ್ಕಳಿಗೆಲ್ಲ ಕಬ್ಬಿನ ಜ್ಯೂಸ್ ಅದೆಲ್ಲ ಕೊಟ್ವಿ. ಆದರೆ ನನಗಾಗಲ್ಲ ಕೋಲ್ಡು ಅಂತ. ಆದರೆ ಚಾರು ಸ್ವಲ್ಪ ಕುಡಿದು ಹಾಗೆ ಬಿಟ್ಟಲು. ಸರಿ ನಾನು ಕೊಟ್ಬಿಟ್ಟು ಮತ್ತು ರಾಜು ಅವರು ಕಬ್ಬಿನ ಜ್ಯೂಸ್ ಬೇಡ ಅಂತ ಹೇಳಿ ಎಳ್ನೀರು ತೊಗೊಂಡ್ರು. ಆ ಎಳ್ನೀರು ಇನ್ನೂ ಕೈ ಕೊಟ್ಟೇ ಇಲ್ಲ. ಅದರಲ್ಲೂ ನನಗಿಂತ ಇಬ್ಬರು ಕಿತ್ತಾಡ್ತಾಯಿದ್ರು. ಕಬ್ಬಿನ ಜ್ಯೂಸ್ ಅಂತೂ ಕುಡ್ದೇ ಇಲ್ಲ, ಎಳ್ನೀರು ಮಾತ್ರ ಕುಡಿತಾವ್ರೆ. ಈಗಲೇ ಇಷ್ಟು ಬಿಸಿಲು, ಇನ್ನು ತಿಂಗಳು ಹೋದರೆ ಯುಗಾದಿ ಹಬ್ಬ ಕಳೆದ್ರೆ ಇನ್ನೆಷ್ಟು ಬಿಸಿಲು ಇರೋಕ್ಕಾಗಲ್ಲ. ಇನ್ನು ಹೊರಟ್ವಿ, ಮನೆ ಹೋಟ್ಲ ಹತ್ರ ಬಂದ್ವಿ. ಬೇಗ ತೊಗೊಂಡೋಗೋಣ ಅಂತ ತಾತ ಹೊರಗಡೆ ನಿಂತಿದ್ರು. ಇನ್ನು ಹಾಗೆ ಬರೋದರಲ್ಲಿ ಹಾಗೆ ಪೂಜೆ ಸಾಮಾನು ಅದೆಲ್ಲ ತೊಗೊಂಬಂದ್ವಿ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ. ಇನ್ನೂರಿಬ್ಬರು ಎದ್ದಿದ್ರೆ ಪೂಜೆ ಮಾಡೋಕ್ಕೆ ಬಿಡೋಲ್ಲ. ಬೆಳಗ್ಗೆನೇ ಎಲ್ಲ ಕೆಲಸ ಆಯಿತು. ಸ್ವಲ್ಪ ಇನ್ನು ದೇವರ ಅಭಿಷೇಕ ಪೂಜೆ ಅದೆಲ್ಲ ಮಾಡಬೇಕು. ಅಭಿಷೇಕ ಮಾಡೋ ಕೆಲಸ ಇಲ್ಲ.
ಯಾವಾಗಲೂ ಮಂಗಳವಾರ ಅಭಿಷೇಕ ಮಾಡ್ತೀನಿ, ಆದರೆ ಇವಾಗ ಶುಕ್ರವಾರ ದಿನ ಬೇಡ ಸಾಕು, ಇನ್ನು ರಿಸ್ಕ್ ಆಗುತ್ತೆ ಮಕ್ಕಳಿದ್ರೆ ಆಗಲ್ಲ ಅಂತ ಹೇಳಿ ಸದ್ಯಕ್ಕೆ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಹಾಗೆ ಟೆರೆಸ್ ಮೇಲೆ ಬಟ್ಟೆ ಒಣಗಾಕಿದೆ ತಗೊಂಬರೋಣ ಅಂತ ಹಿಂದೆನೇ ಚಾವಿನೂ ಬಂದಳು. ನಾನು ಇದೀನೋ ಇಲ್ವಂತ ನೋಡಿ ನಿದ್ದೆನೇ ಸರಿಯಾಗಿ ಮಾಡೋದೇ ಇಲ್ಲ, ಹುಡ್ಕೊಂಡು ಬಂದ್ಬಿಡ್ತಾಳೆ ನೋಡಿ ಇವಳು. ಬಿಸಿಲಲ್ಲಿ ಜಾಸ್ತಿ ಬಟ್ಟೆ ಒಣಗಾಕಿದಷ್ಟು ಕಲರ್ ಹೋಗ್ಬಿಡುತ್ತೆ, ಬಟ್ಟೆ ಎಲ್ಲ ಶೇಡ್ ಆಗಿಬಿಡುತ್ತೆ, ಆ ಥರ ಆಗೋಗುತ್ತೆ. ಆಯಿತು, ದೇವ್ರ ಮನೆಯಲ್ಲಿ ಪೂಜೆ ಅರ್ಶಿನ ಕುಂಕುಮ ಅದೆಲ್ಲ ಇಟ್ಟು ಹೂವೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೇನು ಸಾಯಂಕಾಲದ ಪೂಜೆ ಮಾಡಿಕೊಂಡ್ರೆ ಆಯಿತು. ಬಾಗಿಲಿಗೊಂದು ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಬೇಕಷ್ಟೇ. ಅದ್ರ ಬಾಗಿಲಲ್ಲಿ ರಂಗೋಲಿ ಹಾಕಿರ್ತೀವಿ, ಅದರಲ್ಲಿ ಇಬ್ಬರು ಎದ್ದು ಬಂದರೆ ಸಾಕು. ರಂಗೋಲಿ ಕಂಡಿದ ತಕ್ಷಣ ನಾನು ಹಾಕ್ತೀನಿ ಅಂತ ಹೇಳಿ ಇನ್ನೂ ಸ್ವಲ್ಪ ರಂಗೋಲಿ ಹಾಕಿ, ಇಲ್ಲ ಬಾಗಿಲಲ್ಲಿ ಅರ್ಶಿನ ಕುಂಕುಮ ಅದೆಲ್ಲ ಪೂಜೆಗೆ ಮಾಡೋ ಗಂಟನೂ ಇರಲ್ಲ, ಎಲ್ಲ ಅಳಿಸಿಕ್ಬಿಟ್ಟಿರ್ತಾರೆ, ಪೂಜೆ ಮಾಡೋಕ್ಕೂ ಆಗಲ್ಲ. ಇವರಿಂದನೇ ಅರ್ಧ ರಂಗೋಲಿ ಹಾಕೋದೇ ಇಲ್ಲ ಮನೆ ಬಾಗಿಲಲ್ಲಿ. ಇನ್ನು ಗೇಟ್ ಹತ್ರ ಹಾಕೋದು, ಗೇಟ್ ಹತ್ರ ಅಲ್ಲೂ ಅಷ್ಟೇ ಕೆಲಸ ಕೊಡ್ತಾರೆ, ರಂಗೋಲಿ ಇಡೋದೇ ಇಲ್ಲ. ಧನುನ ತಾತ ಎಬ್ಬಿಸ್ತಾನೆ ಇದ್ದಾರೆ, ಆದರೂ ಏನೋ ಎದ್ದೋಳೇ ಇಲ್ಲ. ಅವನು ಬೆಳಿಗ್ಗೆ ಲೇಟಾಗಿ ಎದ್ದಿದ್ದು, ಆದರೂ ಏನೋ 7 ಗಂಟೆ ಆದರೂ ಎದ್ದಿರಲಿಲ್ಲ. ಸರಿ, ನಾನು ನಿದ್ದೆ ಕಣ್ಣಲ್ಲಿ ಹಾಗೆ ಎತ್ಕೊಂಡೆ, ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮಾತಾಡಿಸ್ತಾ ಇದ್ದಾರೆ, ಆದರೂ ಅವ್ನು ಕಣ್ಣೇ ಬಿಡ್ತಿಲ್ಲ ಅವನು. ಇನ್ನು ಇವಾಗ ಇಷ್ಟೊತ್ತಾದರೂ ಮಲಗಿರ್ತಾನೆ, ನೈಟ್ ಆದರೂ 1 ಗಂಟೆ 2 ಗಂಟೆ ಆದರೂ ನಿದ್ದೆ ಮಾಡಲ್ಲ ಇಬ್ಬರೂ. ಯಾವಾಗೂ ಶಿವರಾತ್ರಿ ಹಬ್ಬ ಅಲ್ವಾ, ಇವತ್ತೆಲ್ಲ ನೈಟೆಲ್ಲ ಜಾಗರಣೆ ಇರಬೇಕಷ್ಟೇ. ಇವತ್ತೇ ಎಲ್ಲ ಯಾವಾಗಲೂ ಜಾಗರಣೆನೇ. ಮಧ್ಯಾಹ್ನದ ಹೊತ್ತು ಮಲಗಿದ್ರೆ ಇನ್ನು ನೈಟ್ 1 ಗಂಟೆ 2 ಗಂಟೆ ಆಗುತ್ತೆ ಅವ್ರು ಮಲಗೋ ಅಷ್ಟರಲ್ಲಿ. ನೀರು ಬೇರೆ ಬರ್ತಾ ಇರಲಿಲ್ಲ, ತಾತ ಎಲ್ಲ ಸೊಂಪಲ್ಲಿ ನೀರು ಎತ್ಕೊಂಡು ತುಂಬಿಸಿಟ್ಟಿದ್ರು. ದೇವ್ರ ಪ್ರಸಾದಕ್ಕೆ ಅಂತ ಮೊಸರನ್ನ, ಕಡಲೆಕಾಳು ಪಲ್ಯ, ಆಮೇಲೆ ಹಾಲು ಒಂಚೂರು ಇಡ್ತಾಯಿದ್ದೀನಿ. ಮಕ್ಳಿಗಿರೋವಾಗಲೇ ಪೂಜೆ ಮಾಡಿದ್ರೆ ಮಾಡ್ದಂಗೆ ಇರುತ್ತೆ, ಇಲ್ಲಾಂದರೆ ಒಬ್ಬಳೇ ಮಾಡಬೇಕು ಅನ್ನೋವಾಗ ಏನೋ ಒಂಥರ ನೆಮ್ಮದಿನೇ ಇರೋಲ್ಲ, ಪೂಜೆ ಮಾಡ್ದಂಗೂ ಇರೋಲ್ಲ. ಇಬ್ಬರು ಎಷ್ಟೇ ಕಿತ್ತಾಡಿದ್ರು ಸಹ ಅಷ್ಟೇ ನೆಮ್ಮದಿಯಾಗಿ ಪೂಜೆನೂ ಮಾಡ್ದಂಗೆ ಇರುತ್ತೆ. ಇನ್ನೇನು ಪೂಜೆ ಮಾಡಬೇಕು ಅಂದಾಗ ಕರೆಕ್ಟಾಗಿ ನಮ್ಮ ಅತ್ತೆಯವ್ರು ಬಂದರು. ಪಕ್ಕದ ಮನೆ ಮಗುದು ಬರ್ತಡೇ ಇದೆ ಅಂತ ಇಬ್ಬರು ಬರ್ತಡೇ ಅಂದಿದ ತಕ್ಷಣ ಓಡೋದು. ಇನ್ನು ಯಾವ ಮಕ್ಕಳು ತಾನೇ ಇರ್ತಾರೆ, ಮಗುದು ಬರ್ತಡೇ ಅಂದರೆ ಸಾಕು ಓಡೋಗೋರು. ಇನ್ನು ಪೂಜೆ ಎಲ್ಲ ಮಾಡಾದ್ಮೇಲೆ ಮತ್ತೆ ಚಾವಿ ಬಂದು ನಾನು ಪೂಜೆ ಮಾಡ್ತೀನಿ ಅಂತ ಹೇಳೋದು, ಮತ್ತೆ ಇನ್ನೊಂದ್ಸಲ ಪೂಜೆ ಮಾಡಿಸಿದ್ದಾಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.